ಖಾಲಿ ನಿವೇಶನಗಳಲ್ಲಿ ಎಲ್ಲೆಲ್ಲಿ ಕಸ ಡೆಬ್ರಿಸನ್ನ ಸುರಿದಿರ್ತಾರ ಅವನ್ನ ತಾವೇ ಕ್ಲೀನ್ ಮಾಡ್ಕೋಬೇಕು ಆಗಸ್ಟ್ 15ರ ಒಳಗಾಗಿ. ಇಲ್ಲ ಅಂದ್ರೆ ನಾವು ಕ್ಲೀನ್ ಮಾಡ್ತೀವಿ. ಅದರ ವೆಚ್ಚವನ್ನ ಇಂತಿಷ್ಟು ಅಂದ್ರೆ ಈಗ 30-40 ಸೈಟಿಗೆ 38,500 ರೂಪಾಯಿಷ್ಟು ನಿಗದಿಯನ್ನು ಮಾಡಿದ್ದಾರೆ. ಸೊ ತಾವು ತಮ್ಮ ಮನೆಯ ಮುಂಭಾಗದಲ್ಲಿ ಈಗಾಗಲೇ ಒಂದು ಖಾಲಿ ಸೈಟ್ ಕೂಡ ಇರುವ ಸಂಪೂರ್ಣವಾಗಿ ಡೆಬ್ರಿಸ್ ಇವೆಲ್ಲವೂ ಕೂಡ ತಂದು ಹಾಕಿದ್ದಾರೆ. ತಾವೇನು ಹೇಳ್ತೀರಮ್ಮ? ನಮಗೆ ಅದರಿಂದ ತುಂಬಾ ತೊಂದರೆ ಆಗಿದೆ. ಆಮೇಲೆ ಯಾರ್ಯಾರೋ ಕಾರ್ ತಂದು ನಿಲ್ಲಿಸ್ತಾರೆ. ಅವರು ಓನರ್ ನಮಗೆ ಹೇಳ್ತಾರೆ, ನೀವು ಅವ್ರಿಗೆ ಹೇಳಿ ಅಂತ. ಯಾರು ನಿಲ್ಸರ್ ನಮ್ಗೇನ್ರಿ ಗೊತ್ತಿರುತ್ತೆ. ಅದಕ್ಕೆ ಅದು ಆದಷ್ಟು ಅದಕ್ಕೊಂದು ಇದು ಸಿಕ್ಕರೆ ಒಳ್ಳೇದು ನಮಗೆ. ನಮ್ಗೆ ತುಂಬ ಸಮಸ್ಯೆ, ಇಲಿ ಬರುತ್ತೆ ಒಳಗಡೆ, ಆಮೇಲೆ ಸೊಳ್ಳೆ ಜಾಸ್ತಿ ಇದೆ ನಮ್ಮ ಮನೆಯಲ್ಲಿ. ಆಮೇಲೆ ನಮಗೆ ಏನು ತುಂಬ ಸಮಸ್ಯೆನೇ ಇದೆ ರೀ. ಎಷ್ಟು ಹೇಳ್ತಾ ಇದ್ದೀವಿ ಓನರ್ಗೆ. ನೋಡಿ ಅವ್ರು 2 ದಿನ ಆಯಿತು ಗಾಡಿ ತಂದಿಟ್ಟು. ಯಾರು ನೈಟ್ ತಂದು ಹಾಕಿದಾರೋ ಗೊತ್ತಿಲ್ಲ. ನಮ್ಮನ್ನು ಕೇಳ್ತಾರೆ ಯಾರು ಇಟ್ಟಿದ್ದಾರೆ ಅಂದ್ರೆ. ನಾವೇನು ಆಚೆ ಬಂದು ನೋಡೋಕ್ಕಾಗತ್ತೆ? ಹೇಳಿದ್ದೀವಿ, ತುಂಬ ಸಾರಿ ಹೇಳಿದ್ದೀವಿ. ಅದನ್ನು ಮಾರಾಟಕ್ಕೆ ಇಟ್ಟಿದ್ವಿ, ಮಾರಿದ ಮೇಲೆ ಸಮಸ್ಯೆ ಬಗೆಯಿರುತ್ತೆ ಅಂತ ಹೇಳ್ತಾರೆ. ಅದು ಯಾರು ತಗೋತಾ ಇಲ್ಲ. ಅದು ಆಗಲೇ ಒಂದು 10 ವರ್ಷದಿಂದ ಖಾಲಿ ಇದೆ. ಅಯ್ಯೋ ತುಂಬ ಹೆಗ್ಣಗಳ ಕಾಟ ತುಂಬಾ ಇದೆ ರೀ ನಮಗೆ. ತುಂಬ ಅದಕ್ಕೆ ನಾವು ಅದರದ್ದೇ ಕಮಿಷನರ್ ಹೊರಡಿಸಿರುವಂಥ ಆದೇಶದ ಬಗ್ಗೆ ಹೇಳುವಂಥದ್ದು ಏನು ಹೇಳ್ತೀರಾ? ಒಳ್ಳೆಯದ ಆದೇಶ ಹೊರಡಿಸಿದ್ದಾರೆ. ಎಲ್ಲರಿಗೂ ಅದರಿಂದ ಅನುಕೂಲ ಆಗುತ್ತೆ. ಎಲ್ಲರೂ ಮನೆ ಮುಂದೆ ಕ್ಲೀನಿಂಗ್ ಸುಮ್ಮನೆ ಯಾರ್ಯಾರು ತಂದು ಕಾರ್ ನಿಲ್ಲಿಸ್ತಾರೆ ನೋಡಿ. ಕಾರ್ ಅದು ಅವ್ರವ್ರ ಮನೆ ಮುಂದೆ ನಿಲ್ಲಿಸ್ಕೋಬೇಕಲ್ವಾ. ಇವರು ಎಲ್ಲೇ ಇರ್ತಾರೆ, ಅವ್ರು ಕಾರ್ ತಂದು ನಿಲ್ಲಿಸ್ತಾರೆ. ಅದಕ್ಕೆ ಅದು ಒಳ್ಳೆ ಆರ್ಡರ್ ಇದು ಮಾಡಿದ್ದು, ಒಳ್ಳೆ ಆದೇಶ ಮಾಡಿದ್ದು ಒಳ್ಳೇದು. ತಮ್ಮ ಹೆಸರು ಹೇಳ್ರಿ? ರಾಜೇಶ್ವರಿ ಪೂಜಾರ್ ಅಂತ. ಖಾಲಿ ನಿವೇಶನಗಳಲ್ಲಿ ಎಲ್ಲೆಲ್ಲಿ ಕಸ ಡೆಬ್ರಿಸನ್ನ ಸುರಿದಿರ್ತಾರ ಅವನ್ನ ತಾವೇ ಕ್ಲೀನ್ ಮಾಡ್ಕೋಬೇಕು ಆಗಸ್ಟ್ 15ರ ಒಳಗಾಗಿ. ಇಲ್ಲ ಅಂದ್ರೆ ನಾವು ಕ್ಲೀನ್ ಮಾಡ್ತೀವಿ. ಅದರ ವೆಚ್ಚವನ್ನ ಇಂತಿಷ್ಟು ಅಂದ್ರೆ ಈಗ 30-40 ಸೈಟಿಗೆ 38,500 ರೂಪಾಯಿಷ್ಟು ನಿಗದಿಯನ್ನು ಮಾಡಿದ್ದಾರೆ. ಸೊ ತಾವು ತಮ್ಮ ಮನೆಯ ಮುಂಭಾಗದಲ್ಲಿ ಈಗಾಗಲೇ ಒಂದು ಖಾಲಿ ಸೈಟ್ ಕೂಡ ಇರುವ ಸಂಪೂರ್ಣವಾಗಿ ಡೆಬ್ರಿಸ್ ಇವೆಲ್ಲವೂ ಕೂಡ ತಂದು ಹಾಕಿದ್ದಾರೆ. ತಾವೇನು ಹೇಳ್ತೀರಮ್ಮ? ನಮಗೆ ಅದರಿಂದ ತುಂಬಾ ತೊಂದರೆ ಆಗಿದೆ. ಆಮೇಲೆ ಯಾರ್ಯಾರೋ ಕಾರ್ ತಂದು ನಿಲ್ಲಿಸ್ತಾರೆ. ಅವರು ಓನರ್ ನಮಗೆ ಹೇಳ್ತಾರೆ, ನೀವು ಅವ್ರಿಗೆ ಹೇಳಿ ಅಂತ. ಯಾರು ನಿಲ್ಸರ್ ನಮ್ಗೇನ್ರಿ ಗೊತ್ತಿರುತ್ತೆ. ಅದಕ್ಕೆ ಅದು ಆದಷ್ಟು ಅದಕ್ಕೊಂದು ಇದು ಸಿಕ್ಕರೆ ಒಳ್ಳೇದು ನಮಗೆ. ನಮ್ಗೆ ತುಂಬ ಸಮಸ್ಯೆ, ಇಲಿ ಬರುತ್ತೆ ಒಳಗಡೆ, ಆಮೇಲೆ ಸೊಳ್ಳೆ ಜಾಸ್ತಿ ಇದೆ ನಮ್ಮ ಮನೆಯಲ್ಲಿ. ಆಮೇಲೆ ನಮಗೆ ಏನು ತುಂಬ ಸಮಸ್ಯೆನೇ ಇದೆ ರೀ. ಎಷ್ಟು ಹೇಳ್ತಾ ಇದ್ದೀವಿ ಓನರ್ಗೆ. ನೋಡಿ ಅವ್ರು 2 ದಿನ ಆಯಿತು ಗಾಡಿ ತಂದಿಟ್ಟು. ಯಾರು ನೈಟ್ ತಂದು ಹಾಕಿದಾರೋ ಗೊತ್ತಿಲ್ಲ. ನಮ್ಮನ್ನು ಕೇಳ್ತಾರೆ ಯಾರು ಇಟ್ಟಿದ್ದಾರೆ ಅಂದ್ರೆ. ನಾವೇನು ಆಚೆ ಬಂದು ನೋಡೋಕ್ಕಾಗತ್ತೆ? ಹೇಳಿದ್ದೀವಿ, ತುಂಬ ಸಾರಿ ಹೇಳಿದ್ದೀವಿ. ಅದನ್ನು ಮಾರಾಟಕ್ಕೆ ಇಟ್ಟಿದ್ವಿ, ಮಾರಿದ ಮೇಲೆ ಸಮಸ್ಯೆ ಬಗೆಯಿರುತ್ತೆ ಅಂತ ಹೇಳ್ತಾರೆ. ಅದು ಯಾರು ತಗೋತಾ ಇಲ್ಲ. ಅದು ಆಗಲೇ ಒಂದು 10 ವರ್ಷದಿಂದ ಖಾಲಿ ಇದೆ. ಅಯ್ಯೋ ತುಂಬ ಹೆಗ್ಣಗಳ ಕಾಟ ತುಂಬಾ ಇದೆ ರೀ ನಮಗೆ. ತುಂಬ ಅದಕ್ಕೆ ನಾವು ಅದರದ್ದೇ ಕಮಿಷನರ್ ಹೊರಡಿಸಿರುವಂಥ ಆದೇಶದ ಬಗ್ಗೆ ಹೇಳುವಂಥದ್ದು ಏನು ಹೇಳ್ತೀರಾ? ಒಳ್ಳೆಯದ ಆದೇಶ ಹೊರಡಿಸಿದ್ದಾರೆ. ಎಲ್ಲರಿಗೂ ಅದರಿಂದ ಅನುಕೂಲ ಆಗುತ್ತೆ. ಎಲ್ಲರೂ ಮನೆ ಮುಂದೆ ಕ್ಲೀನಿಂಗ್ ಸುಮ್ಮನೆ ಯಾರ್ಯಾರು ತಂದು ಕಾರ್ ನಿಲ್ಲಿಸ್ತಾರೆ ನೋಡಿ. ಕಾರ್ ಅದು ಅವ್ರವ್ರ ಮನೆ ಮುಂದೆ ನಿಲ್ಲಿಸ್ಕೋಬೇಕಲ್ವಾ. ಇವರು ಎಲ್ಲೇ ಇರ್ತಾರೆ, ಅವ್ರು ಕಾರ್ ತಂದು ನಿಲ್ಲಿಸ್ತಾರೆ. ಅದಕ್ಕೆ ಅದು ಒಳ್ಳೆ ಆರ್ಡರ್ ಇದು ಮಾಡಿದ್ದು, ಒಳ್ಳೆ ಆದೇಶ ಮಾಡಿದ್ದು ಒಳ್ಳೇದು. ತಮ್ಮ ಹೆಸರು ಹೇಳ್ರಿ? ರಾಜೇಶ್ವರಿ ಪೂಜಾರ್ ಅಂತ.